ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರ್ವಿಷಣದೆ ಗುರುಗುಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 18ನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ. ಇದು ದಯವಿಟ್ಟು ಬರೆದಿಟ್ಟು ಕೇಳಿ. 18ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕುವರೆಗೂ ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ತುಂಬ ಜಾಪಾನಾಗಿರಬೇಕಾಗತ್ತೆ. ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರಾಗಿರಿ. ಅದೇ ರೀತಿಯಲ್ಲಿ 21ನೇ ತಾರೀಕು ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಕಟಕ ರಾಶಿಗೆ ಶುಕ್ರಗ್ರಹ ಬರ್ತಾ ಇದ್ದಾರೆ. ಶುಕ್ರಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ. ಶುಕ್ರಗ್ರಹ ಹೆಚ್ಚು ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಶಿ ಕೂಡ ಬಂದುಬಿಡ್ತಾನೆ. ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಮಾತಾಡ್ತಾ ಇದ್ದೀನಿ. ವಾರದ ಪರಿಹಾರವನ್ನು ವಾರದ ಇದನ್ನು ಹೇಳ್ತಾ ಇದ್ದೀನಿ. 18, 19, 20, 21ನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ. ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ. ನನ್ನ ಅನಿಸಿಕೆ 18ನೇ ತಾರೀಕು ವೆರಿ ಡೇಂಜರು. 18ನೇ ತಾರೀಕಿನ ಟೋಟಲ್ ಮಾಡಿದ್ರೆ 8 ಬರುತ್ತೆ. ಅದರಿಂದ ಡೇಂಜರ್ ಆಗಿರಬೇಕಾಗತ್ತೆ. 19ನ ಟೋಟಲ್ ಮಾಡಿದಾಗ 27 ಬರುತ್ತೆ. ಡೇಟು, ತಿಂಗಳು, ಮಂತನ್ನು. ಅದು 9 ಬಂದಾಗ ಅವಾಗ ಕೆಟ್ಟದಾಗುತ್ತೆ. 20ನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ 20 ನಂಬರಲ್ಲೇ ಡೇಂಜರ್ ಇದೆ. 21/8/2025ನ ಟೋಟಲ್ ಮಾಡಿದ್ರೆ 20 ಬರುತ್ತೆ. ಅಲ್ಲಿ ಡೇಂಜರನ್ನು ಕಾದಿದೆ. ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಈ ಡೇಟ್ ಬಗ್ಗೆ ಮಾಡಿದ್ದೀನಿ. 18ನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ. ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ. ಅದರಿಂದ ತುಂಬ ಕೇರ್ಫುಲ್ ಆಗಿ 18ನೇ ತಾರೀಕು ಮೇಲೆ ಕೇಸು, ಕೋರ್ಟು ಇವೆಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ. 18ನೇ ತಾರೀಕವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ. ವೃಶ್ಚಿಕ ರಾಶಿಯವರಿಗೆ ವಿಪರೀತ ರಾಜಯೋಗ, ಭಯಂಕರ ರಾಜಯೋಗ. ಏನಕ್ಕೆ ಇಷ್ಟೊಂದು ರಾಜಯೋಗ ಅಂದರೆ ನಿಮ್ಮ ರಾಶಿಗೆ ಕುಜ 11ನೇ ಮೇಲೆ ವಿಪರೀತ ರಾಜಯೋಗ. ಕುಜ 11ನೇ ಮೇಲೆ ವಿಪರೀತ ರಾಜಯೋಗ. ನಿಮ್ಮ ಮನೆಯಲ್ಲಿ ಏನಾರು ಅವಳ ಇದ್ದರೆ ನಿಮ್ಮ ಲಕ್ಕು. ಅದೇ ಮಾದರಿ ರೂಬಿ ಗ್ರಹ ಕಲ್ಲಿದ್ರೆ ನಿಮಗೆ ವಿಪರೀತ ರಾಜಯೋಗ. ವೈಡೂರ್ಯ ಇದ್ರು ನಿಮ್ಮ ಮನೇಲಿ ರಾಜಯೋಗ. ಡೈಮಂಡ್ ಇದ್ರೆ ರಾಜಯೋಗ. ಮುತ್ತಿದ್ರು ರಾಜಯೋಗ. ಗೋಮೇಧಿಕ ಇದ್ರು ರಾಜಯೋಗ. ನೀಲ ಇದ್ರು ರಾಜಯೋಗ. ಗುರುಗ್ರಹದ ಬ್ರೇಸ್ಲೆಟ್ ಹಾಕಿರೋರಿಗೆ ಮಾತ್ರ 90 ಆಗುತ್ತೆ. ಈ ಟೈಮಲ್ಲಿ ಕನಕ ಪುಷ್ಯರಾಗ ಯಾರು ಧರಿಸಿರ್ತೀರ, ಗುರುಗ್ರಹದ ಸ್ಟೋನನ್ನು ಯೂಸ್ ಮಾಡಿರ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ತೊಂದರೆ ಇದೆ. ದಯವಿಟ್ಟು ಈ ವಾರದಲ್ಲಿ ಹಾಕಕ್ಕೆ ಹೋಗಬೇಡಿ. ಈ ವಾರದಲ್ಲಿ ಹಾಕಬೇಡಿ. ಏನಕ್ಕೆ ಅಂದರೆ ರಾಶಿಗೆ ಅಧಿಪತಿ ಇರುವಂಥ ಗುರು ಅಷ್ಟಮದಲ್ಲಿದ್ದು ನೀವು 12ನೇ ಭಾವ ನೋಡ್ತೀರಿ. 2ನೇ ಮನೆ ಅಧಿಪತಿ ಆಗಿರುವಂಥ ಧನುಸು ರಾಶಿ ಅಧಿಪತಿ ಗುರುಗ್ರಹ ಮಿಥುನದಲ್ಲಿದ್ದು ಮಿಥುನ ರಾಶಿಯಿಂದ ಹಿಡಿದು ತುಲಾ ರಾಶಿ ನೋಡ್ತಾನೆ 12ನೇ ಮನೆ. ನೀವು ಕನಕ ಪುಷ್ಯರಾಗ ಧರಿಸ್ಬೇಡಿ. ನಿಮ್ಮ ಮನೆಯಲ್ಲಿ ಯೆಲ್ಲೋ ಕಲರ್ ಬಟ್ಟೆ ಯೂಸ್ ಮಾಡಬೇಡಿ. ಯೆಲ್ಲೋ ಕಲರ್ ಮನೆ, ಯೆಲ್ಲೋ ಕಲರ್ ಬಟ್ಟೆ, ಯೆಲ್ಲೋ ಕಲರ್ ಚಪ್ಪಲಿ, ಯೆಲ್ಲೋ ಕಲರ್ ಬೆಡ್ಶೀಟು ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಇದ್ದರೆ ನಿಮಗೆ ಅವಮರ್ಯಾದೆ, ನೋವು, ದುಃಖ ಎಲ್ಲವನ್ನು ಕೊಡುತ್ತೆ. ಅದು ವೃಶ್ಚಿಕ ರಾಶಿಯವರಿಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೋದು. ಜ್ಯೇಷ್ಠ ನಕ್ಷತ್ರ ಆಗಿರ್ಬೋದು, ವಿಶಾಖ ನಕ್ಷತ್ರ ಆಗಿರ್ಬೋದು, ಅನುರಾಧ ನಕ್ಷತ್ರ ಆಗಿರ್ಬೋದು. ಈ 3 ನಕ್ಷತ್ರ ಕೂಡ ವೃಶ್ಚಿಕ ರಾಶಿಯಲ್ಲಿ ಬರೋದ್ರಿಂದ ಈ ವಾರದಲ್ಲಿ ದಯವಿಟ್ಟು ಯೆಲ್ಲೋ ಕಲರ್ ಬಟ್ಟೆಯನ್ನು ಅತಿ ಹೆಚ್ಚು ಯೂಸ್ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಕಡಲೆಕಾಳನ್ನು ಅತಿ ಹೆಚ್ಚು ಅವಾಯ್ಡ್ ಮಾಡಿ. ಕಡಲೆಕಾಳು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಆಪಾತಕ್ಕೆ ಸಿಗಾಕೈತೀರ. ನಿಮ್ಮ ಮನೆಯಲ್ಲಿ ಆ ಥರ ನೆಗೆಟಿವ್ ದೋಷ ಬರಬಾರ್ದಂದರೆ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಬೂದುಗುಂಬಳಕ ದೀಪವನ್ನು ಅತಿ ಹೆಚ್ಚು ತುಪ್ಪದ ದೀಪದಲ್ಲಿ ಹಚ್ಚಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಭಾಳ ವಿಶೇಷವಾಗಿ ನಿಮಗೇನಾದ್ರು ಅಷ್ಟೊಂದು ದೋಷಗಳಿದ್ರೆ ದಕ್ಷಿಣಾಮೂರ್ತಿನ ಹೋಗಿ ನೀವು ಆರಾಧನೆ ಮಾಡಿ. ಭಾಳ ವಿಶೇಷವಾಗಿ ದಕ್ಷಿಣಾಮೂರ್ತಿಗೆ ಹೋಗಿ ನೀವು ಪ್ರಾರ್ಥನೆ ಮಾಡಿ. ನವಗ್ರಹಗಳು ದೇವಸ್ಥಾನದಲ್ಲಿ ನವಗ್ರಹಗಳಿರುತ್ತೆ. ಅಲ್ಲಿ ದಕ್ಷಿಣಾಮೂರ್ತಿಗೆ ನೀವು ಭಾಳ ವಿಶೇಷವಾಗಿ ಮುಳ್ಳೆ ಹೂವನ್ನು ದಯವಿಟ್ಟು ಹಾಕಿಲಿ. ಹಾಗಾಗಿ ಮುಳ್ಳೆ ಹೂವು ಚಿಕ್ಕ ಗುಲಾಬಿ ಹೂವಲ್ಲಿ ಮಲ್ಲಿಗೆ ಹೂವಲ್ಲಿ ನಾಟಿ ಮಲ್ಲಿಗೆ ಬರೋದನ್ನೇ ಮುಳ್ಳೆ ಹೂವನ್ನು ನೀವು ತಗೊಂಡೋಗಿ ಗುರುಗ್ರಹದೊಗೆ ಹಾಕಿ ನೀವು ಪ್ರಾರ್ಥನೆ ಮಾಡಿ. ಕಡಲೆಕಾಳು ಉಷ್ಟ್ಲಿಯನ್ನು ಮಾಡಿ 4 ಜನಕ್ಕೆ ಹಂಚಿಕೊಡಿ. ಮಾವಿನಣ್ಣನ್ನು ತಗೊಂಡೋಗಿ ಪೂಜೆ ಮಾಡಿ. ಅಲ್ಲಿ ನವಗ್ರಹಗಳಿಗೆ ಇಟ್ಟು ಯಾರಿಗಾರು ಒಂದು 12ರಿಂದ 15 ಮಾವಿನಣ್ಣನ್ನು ನೀವು ಅದಕ್ಕೆ ಮೇಲೆ ಎಷ್ಟಾರು ಮಾಡಿ ನೀವು ಮಾವಿನಣ್ಣನ ನವಗ್ರಹಗಳಿಗೆ ಇಟ್ಟು ನೀವು ದಾನ ಮಾಡಿ. ನಿಮ್ಮ ಲೈಫಲ್ಲಿ ಈ ಒಂದು ತೊಂದರೆಯಿಂದ ಆಚೆ ಬಂದುಬಿಡ್ತೀರಿ. ವರ್ಷ ಪೂರ್ತಿ ಅನುಭವಿಸ್ತೀರಿ. 10ನೇ ತಿಂಗಳಿಗೆ ಈ ಪ್ರಾಬ್ಲಮ್ ಇದೆ. 18ನೇ ತಾರೀಕುವರೆಗೂ ಇವತ್ತೇನೋ ಈ ರಾಶಿಗೆ ಹೇಳ್ತಾ ಇರ್ಬೋದ್ರೆ ಇದನ್ನು ಹೆಂಗಾರ ಮಾಡಿ ಬಗೆಹರಿಸ್ಕೇಳ್ರಿ. ನೀವು ಲೈಫಲ್ಲಿ ಚೆನ್ನಾಗಿರ್ತೀರ ರೀ. ನೀವು ಚೆನ್ನಾಗಿರಬೇಕು ಅಂತ ವೃಶ್ಚಿಕ ರಾಶಿಯವರಿಗೆ ರಾಶಿ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತಿದ್ದೀನಿ. ಈ ಒಂದು ಮಾವಿನಣ್ಣಿನ ದಾನವನ್ನು ಮಾಡಿ. ಯಾವುದೇ ದೇವಸ್ಥಾನಕ್ಕೂ ಯಾವುದೇ ದೇವರಿಗೂ ಮಾವಿನಣ್ಣನ್ನು ಇಡೋಕ್ಕೆ ಸ್ಟಾರ್ಟ್ ಮಾಡಿ. ಮಾವಿನಣ್ಣು ಇಡ್ತಾಗ ತುಂಬ ಲಕ್ಕನ್ನು ಕೊಡುತ್ತೆ. ಭಾಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ವೃಶ್ಚಿಕ ರಾಶಿಯವರು ಈ ವಾರ ಪೂರ್ತಿ ಮಾವಿನ ತೋರಣವನ್ನು ಒಣಗಿಸ್ಬೇಡಿ. ನೀವು ಮಾವಿನ ತೋರಣವನ್ನು ಮನೆಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೇನು ಕೆಟ್ಟದಾಗಲ್ಲ ರೀ. ಮಾವಿನ ತೋರಣ ಕಟ್ಟರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ವಿಪರೀತ ರಾಜಯೋಗನ ಕೊಡ್ತೀವಿ. ಸ್ವಲ್ಪ ಗುರು ದಶೆ ಗುರು ಭಕ್ತಿ ನಡೀತಾ ಇದ್ದಾರೆ ವೃಶ್ಚಿಕ ರಾಶಿಯವರು ನೋಡ್ಕೊಳ್ಳಿ. ಅದರಲ್ಲೂ ಕೂಡ
ನಿಮ್ಗೆ ಏನಾರು ನಾನು ಹೇಳಿದಂಥ ಗ್ರಹಗಳು ನಡೀತಾರೆ. ವಿಪರೀತ ರಾಜಯೋಗನ ಕೊಡ್ತೇವೆ. ವೃಶ್ಚಿಕ ರಾಶಿಯವರಿಗೆ ಗುರುವಿನ ಒಬ್ಬನ ಆರಾಧಿಸಿ, ಒಳ್ಳೆಯದಾಗಲಿ. ಇಷ್ಟ ತನಕ ನೋಡಿದವ್ರಿಗೆ.